ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹೇಗಿದೆ ಫ್ರೆಂಡ್ಸ್ ವೆದರ್ ನಿಮ್ಮ ಕಡೆ ಎಲ್ಲ? ನಮ್ಮ ಕಡೆ ಸ್ವಲ್ಪ ಮಳೆ ಮಾರ್ನಿಂಗ್ ಇತ್ತು ಹೇಳುವಾಗ, ಇವಾಗ ಸ್ವಲ್ಪ ವೆದರು ಕಾಮ್ ಆಗಿದೆ, ಮಳೆ ಇಲ್ಲ. ಇವರಿಬ್ಬರು ನೋಡಿ ನಮ್ಮ ಮನೆಯಲ್ಲಿ ಮಕ್ಕಳ ಥರನೇ ಆಗಿಬಿಟ್ಟಿದ್ದಾರೆ. ಎಲ್ಲೂ ಹೋಗೋದೇ ಇಲ್ಲ. ನಮ್ಮ ಮನೆಯಲ್ಲೇ ಮನೆ ಗೋಡೆ ಮೇಲೇ ಇವ್ರದ್ದು ಒಂದು ಗೂಡು ಕಟ್ಕೊಂಡ್ಬಿಟ್ಟು, ಪುಟ್ಟದಾಗಿ ಒಂದು ಗೂಡು ಕಟ್ಕೊಂಡು ಅಲ್ಲೇ ಇವುಗಳ ವಾಸ. ಇವತ್ತು ನಾನು ಒಂದು ಮನೆ ಔಷಧಿ ತಗೊಂಡು ಬಂದಿದ್ದೀನಿ. ನಮ್ಮ ಮಲೆನಾಡು ಸೈಡಲ್ಲಿ ಇದು ಕ್ರಮೇಣವಾಗಿ ಸಾಧಾರಣ ಎಲ್ಲರ ಮನೇಲೂ ಇರುತ್ತೆ ಅಂತ ಅಂದ್ಕೊತೀನಿ. ನೀವೆಲ್ಲ ಏನು ಹೇಳ್ತೀರಾ ನನಗೆ ಗೊತ್ತಿಲ್ಲ. ನಾವು ಇದಕ್ಕೆ ಕಾಡ್ಜೀರಿಗೆ ಅಂತ ಹೇಳ್ತೀವಿ. ಇದನ್ನು ಬಸ್ರಿಯವ್ರು ಹಿಡಿದು ಬಾಣ್ತಿಯಿಂದ ಹಿಡಿದು ಮಕ್ಕಳಿಗೆ ಯಾವುದೇ ರೀತಿ ನಂಜಿದ್ರೆ, ಕಜ್ಜಿ, ತುರಿಕೆಗಳು, ಸ್ಕಿನ್ ಇನ್ಫೆಕ್ಷನ್ಸು ಅಥವಾ ಹೊಟ್ಟೆ ನೋವು, ಉಣುಗು ಕಚ್ಚಿದ್ದು, ಜಿಗಣೆ ಕಚ್ಚಿದ್ದು, ಯಾವುದಾದ್ರೂ ಈ ಥರ ಕಜ್ಜಿಗಳೆಲ್ಲ ಇದ್ದರೆ ಇದು ತುಂಬ ಒಳ್ಳೆ ಮೆಡಿಸನ್ನು, ಮನೆ ಮದ್ದು. ಮಲೆನಾಡು ಸೈಡಲ್ಲಿ ಪ್ರತಿ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಆಲ್ಮೋಸ್ಟು. ನಾವು ಕಾಡ್ಜೀರಿಗೆ ಅಂತ ಕರಿತೀವಿ. ಇದ್ರ ಬಗ್ಗೆ ನಿಮಗೆ ಯಾರಿಗಾದರೂ ಗೊತ್ತಿದ್ದರೆ, ನಿಮ್ಮ ಸೈಡಲ್ಲೂ ಸಿಗುತ್ತೆ ಅನ್ನೋ ಹಾಗಿದ್ರೆ ಇದು ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನೀವೇನು ಹೇಳ್ತೀರಾ ಅಂತ. ನಾವು ಇದನ್ನು ಕಾಡ್ಜೀರಿಗೆನ ಏನು ಮಾಡ್ತೀವಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು. ತುಂಬಾ ಅಂದರೆ ಬೇರೆ ಎಲ್ಲ ಜೀರಿಗೆನೆಲ್ಲ ಹುರ್ಕೊಳ್ಳೋ ಥರ ಏನಿಲ್ಲ. ಇದು ನೋಡೋಕ್ಕೆ ಸ್ವಲ್ಪ ಲೈಕ್ ಎಳ್ಳು ಥರನೂ ಕಾಣಿಸುತ್ತೆ ನಿಮಗೆ, ಮತ್ತು ಜೀರಿಗೆ ಥರನೂ ಕಾಣಿಸುತ್ತೆ. ಸೊ ಇದು ಸ್ವಲ್ಪ ಜೀರಿಗೆಗೆ ಸಿಮಿಲರ್ ಇರೋದ್ರಿಂದ ಕಾಡ್ಜೀರಿಗೆ ಅಂತ ಕರಿತೀವಿ. ಬಟ್ ನೀವು ಹುರಿದಾಗ ಸ್ವಲ್ಪ ಎಳ್ಳಿನ ಸ್ಮೆಲ್ ಬರುತ್ತೆ. ಅದನ್ನು ಏನು ಮಾಡಬೇಕು, ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದಾದಮೇಲೆ ಒಂದು ಪೇಪರ್ ಮೇಲೆ ಹಾಕಿ ಚೆನ್ನಾಗಿ ಅದನ್ನು ಕುಟ್ಬಿಟ್ಟು, ತುಂಬ ಚೆನ್ನಾಗೇನು ಪುಡಿ ಆಗೋದಿಲ್ಲ, ಸ್ವಲ್ಪ ಪುಡಿ ಆಗುತ್ತೆ, ಚೆನ್ನಾಗಿ ಈ ಥರ ಪುಡಿ ಮಾಡ್ಕೊಳ್ಳಿ ಜಜ್ಜಿಬಿಟ್ಟು ಚೆನ್ನಾಗಿ. ಅದು ಸ್ವಲ್ಪ ಓಪನ್ ಆಗುತ್ತೆ. ಅದು ಓಪನ್ ಆಗಿ ನೋಡಿ ಈ ಥರ ಆಗುತ್ತೆ ಎಲ್ಲ. ಅದರ ಒಳಗಡೆ ಒಂದು ರೀತಿ ಬಿಳಿ ಅಂಶದಲ್ಲಿರುತ್ತೆ. ಸೇಮ್ ನಿಮಗೆ ಎಳ್ಳು ಎಲ್ಲ ಹೇಗಿರುತ್ತೆ ಹಾಗೆ ಇರುತ್ತೆ. ಸ್ಮೆಲ್ ಅಂತೂ ಎಳ್ಳು ಥರನೇ ಬರುತ್ತೆ ನಿಮಗೆ. ಬಟ್ ತುಂಬ ಕಹಿ ಇದು. ಬರೀ ನೀವು ಜಸ್ಟ್ ಕಾಳುಗಳನ್ನ ಕೈಯಲ್ಲಿ ಮುಟ್ಟಿದರೆ ಸಾಕು, ನೀವು ಅದನ್ನು ಲಿಕ್ ಮಾಡಿದರೆ ಕಹಿ ಅಂದರೆ ಅಷ್ಟು ಕಹಿ ಇರುತ್ತೆ. ಇದು ತುಂಬ ಜಾಸ್ತಿ ಕುಡಿಯೋಕ್ಕಾಗೋದಿಲ್ಲ. ಇದನ್ನು ನೀವು ಏನೇ ಇದ್ದರೂ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ನಾನಿಲ್ಲಿ ಒಂದು ಪಾತ್ರೆಗೆ 1 ಲೋಟದಷ್ಟು ನೀರು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ, ಇದು ತುಂಬ ಕಹಿ ಇರೋದ್ರಿಂದ ಕುಡಿಯೋಕ್ಕಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾವು ಏನು ಈ ಕಾಡ್ಜೀರಿಗೆ ಬಿಸಿ ಮಾಡಿಕೊಂಡು ಪುಡಿ ಮಾಡಿ ಸೈಡಿಗೆ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಅದಕ್ಕೆ ಆ್ಯಡ್ ಮಾಡಿ. ಇದನ್ನು ಈ ಥರ ಕುಟ್ಟಿ ಪುಡಿ ಮಾಡೇ ಹಾಕಬೇಕು ಅಂತ ಇಲ್ಲ. ಹಾಗೆಯೇ ಆ ಕಾಳುಗಳನ್ನ ಹೇಗೆ ನೀವು ಜೀರಿಗೆ ನೀರು ಕುಡಿಯೋರಿಗೆ ಗೊತ್ತಿರುತ್ತೆ, ಜೀರಿಗೆನ ಹಾಗೆ ಬಾಯ್ಲ್ ಮಾಡ್ಕೊತಿರೋ, ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಹಾಗೆ ಡೈರೆಕ್ಟು ಈ ಥರ ನೀರಿಗೆ ಹಾಕಿಬಿಟ್ಟು ಬಾಯ್ಲ್ ಮಾಡ್ಕೊಬೋದು. ಬಟ್ ಸ್ವಲ್ಪ ಕುದಿಸೋ ಟೈಮಿಂಗ್ಸನ್ನು ಸ್ವಲ್ಪ ಜಾಸ್ತಿ ಮಾಡಿ, ಮತ್ತು ನೀರಿನ ಪ್ರಮಾಣನ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇದಾದರೆ ಪುಡಿ ಆಗಿರೋದ್ರಿಂದ ಬೇಗ ಅದರದ್ದು ಅಂಶ ಎಲ್ಲ ನೀರಲ್ಲಿ ಬೇಗ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಫ್ಲೇವರಿಗೋಸ್ಕರ ಕಾಫಿ ಪುಡಿನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡಿ ಡೈರೆಕ್ಟ್ ಹಾಗೆ ಅದೇ ನೀರನ್ನು ಕುಡಿಬೋದು. ತುಂಬ ಕಹಿ ಇರುತ್ತೆ, ಫ್ಲೇವರಿಗೆ ಇರಲಿ ಅಂತ ನಾವು ಸ್ವಲ್ಪ ಕಾಫಿ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಈ ಬಾಣಂತಿಯರಿಗೆ ಇನ್ನೂ ನಂಜಿನ ಕೊಳ್ಳು ಅಂತ ಒಂದು ಬರುತ್ತೆ. ನಮಗೆ 9 ದಿವಸಗಳ ಕಾಲ ಬಾಣಂತಿಯರ ಮೈಯಲ್ಲಿ ನಂಜಿರುತ್ತೆ. ಆ ನಂಜು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಏನು ಬಾಣಂತಿಯರನ್ನ ಸ್ನಾನ ಮಾಡಿ ಕರ್ಕೊಂಬರ್ತಾರೋ ಅವಾಗ ಒಂದೊಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಕಾಡ್ಜೀರಿಗೆ ಪ್ಲಸ್ ನಂಜಿನ ಕೊಳ್ಳು ಅರ್ದುಬಿಟ್ಟು ಒಂದು ಉಂಡೆ ಮಾಡಿ ತಿನ್ನೋಕ್ಕೆ ಕೊಡ್ತಾರೆ. ಅದು ತುಂಬ ಕಹಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ಅದನ್ನು ತಿಂದ್ಬಿಟ್ಟು ಪಟ್ಟ ಕಾಫಿ ಕುಡಿದು ನಮ್ಮನ್ನು ಒಂದು 4-5 ಹೊತ್ತಿಗೆ ರಗ್ಗುಗಳನ್ನ ಹೊದಿಸ್ಬಿಟ್ಟು ಮಲಗಿಸ್ಬಿಡ್ತಾರೆ. ಮೈ ಫುಲ್ ಬೆವತ್ತು ಬರಬೇಕು. ಅದು ಹಿಂದಿನ ಕಾಲದ ಅಜ್ಜಿಯರ ಬಾಣಂತನ ಅಂದರೆ. ಇದನ್ನ ಇವಾಗ ಚೆನ್ನಾಗಿ ಕುದ್ದ ಮೇಲೆ ಒಂದು ಲೋಟಕ್ಕೆ ಫಿಲ್ಟರ್ ಮಾಡ್ಕೊಳ್ಳೋಣ. ಇದು ನೋಡಿ, ನಾನು 1 ಗ್ಲಾಸ್ ಇಟ್ಟಿದ್ದೆ, ಕುದ್ದು ಇಷ್ಟು ಪ್ರಮಾಣಕ್ಕೆ ಬಂದಿದೆ ನೀರು. ಇದನ್ನು ಒಬ್ಬರೇ ಕುಡಿಯೋಕ್ಕಂತೂ ತುಂಬ ಕಷ್ಟ, ಕುಡಿಲೂ ಬೇಡಿ. ಮಕ್ಕಳಿಗೆಲ್ಲ ಕೊಡೋದಾದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ ಕೊಡಿ. ಮಕ್ಕಳಿಗೆ ಏನೇ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕಂಟಿನ್ಯೂಸ್ ಆಗಿ 7 ದಿವಸ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಮು, ತುರ್ಕೆ ಇರೋವಂಥದ್ದು, ಮತ್ತು ಇನ್ಫೆಕ್ಷನ್ ಆಗಿರುತ್ತೆ, ಪಸ್ ಬರ್ತಾ ಇರುತ್ತೆ, ಅಂಥದ್ದೆಲ್ಲ ಅವಾಯ್ಡ್ ಆಗುತ್ತೆ ಮಕ್ಕಳಿಗೆ. ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತು ಮೈಕೈ ನೋವಿರ್ಬೋದು ನಿಮಗೆ
ಕಾಲ್ಗಂಟು ನೋವು, ಕೈಗಂಟು ನೋವು, ಈ ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ತಿಂದರೆ ಬರೋ ಅಂಥದ್ದು, ಈ ಥರದ್ದು ಏನೇ ಇದ್ರೂ ಇದನ್ನು ಕುಡಿದ್ರೆ ನಿಮಗೆ ಅವಾಯ್ಡ್ ಆಗುತ್ತೆ. ಅದೇ ರೀತಿ ನಾನು ಏನು ಪುಡಿ ಮಾಡಿದ್ವಲ್ವ ಕಾಳ್ಜೀರಿಗೆನ, ಅದೇ ಥರ ಪುಡಿ ಮಾಡಿ ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ 1-2 ಹನಿಯಷ್ಟು ನೀರನ್ನು ಅದಕ್ಕೆ ಬಿಟ್ಕೊಂಡು ಮಿಕ್ಸಪ್ ಮಾಡಿ, ಮಕ್ಕಳಿಗೆಲ್ಲಾದರೂ ಕಜ್ಜಿಗಳಾಗಿ ಸೆಪ್ಟಿಕ್ ಆಗಿರೋ ಅಂಥದ್ದು, ಸೊಳ್ಳೆ ಕಚ್ಚಿದ್ದಾಗಿರ್ಬೋದು, ಯಾವುದೇ ಒಂದು ಹುಳ ಕಚ್ಚಿದ್ದಾಗಿರ್ಬೋದು ಅಥವಾ ಗಾಯಗಳು, ಈ ಥರ ಸೆಪ್ಟಿಕ್ ಆಗಿರೋ ಪ್ಲೇಸಲ್ಲಿ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮಗೆ ಕ್ಯೂರ್ ಆಗುತ್ತೆ. ಸೊ ನೋಡಿ, ಈ ಥರ ಏನೇ ಕಜ್ಜಿಗಳಿರಲಿ, ನಂದದು ಅವಾಯ್ಡ್ ಆಗಿತ್ತು, ಆದ್ರೂ ನಾನು ಸ್ವಲ್ಪ ಅಪ್ಲೈ ಮಾಡ್ಕೊತಾ ಇದ್ದೆ. ಜಿಗ್ನೆ ಕಚ್ಚಿದ್ದಂತೂ ಎಸ್ಪೆಷಲಿ ಜಿಗ್ನೆ, ಉಣುಗು, ಕಾಫಿ ತೋಟದವ್ರಿಗೆ, ಮಲೆನಾಡು ಸೈಡವರಿಗೆ ಈ ಜಿಗ್ನೆ ಮತ್ತು ಉಣುಗಿನ ಬಗ್ಗೆ ಗೊತ್ತಿರುತ್ತೆ. ಅದೆರಡು ಕಚ್ಚಿದ್ರೂ ತುಂಬ ತುರಿಕೆ ಬರುತ್ತೆ, ಮತ್ತು ಕೆಲವರಿಗೆ ಉಣುಗು ಕಚ್ಚಿದ್ರಂತೂ ಬಸ್ಸಾಗಿ ಇನ್ಫೆಕ್ಷನ್ ಆಗುತ್ತೆ. ಅದಕ್ಕೆಲ್ಲ ರಾಮಬಾಣ ಅಂತಲೇ ಹೇಳ್ಬೋದು ಇದು ಕಾಡ್ಜೀರಿಗೆ. ಇದು ಗಿಡ ಬಂದು ಈ ರೀತಿ ಇರುತ್ತೆ. ಲಾಸ್ಟ್ ಟೈಮು ನಮಗೆ ಗಿಡ ಈ ಥರ ಒಂದು ಇದೇ ಪ್ಲೇಸಲ್ಲಿ ಇತ್ತು. ನಮ್ಮ ಅತ್ತೆ ಇದು ಏನು ಮೇಲ್ಗಡೆ ಕುಡಿ ಇದೆಯಲ್ವ, ಹೀಗೆ ಉದ್ದ ಚಿಗುರ್ಕೊಂಡು ಹೋಗುತ್ತೆ. ಅದು ಚಿಗುರ್ಕೊಂಡು ಹೋಗಿ ಅದು ಮೇಲೆ ಹೂವು ಆಗುತ್ತೆ. ಆ ಹೂವಲ್ಲಿ ಇರೋ ಅಂಥದ್ದು ಬೀಜ ಇದು. ಇವಾಗ ಇನ್ನೂ ಚಿಗುರು. ನಿಮಗೆ ಕರೆಕ್ಟಾಗಿ ಇದು ಬೀಜ ಸಿಗಬೇಕು ಅಂತಂದರೆ ಡಿಸೆಂಬರ್ ಇಲ್ಲ ಅಂದರೆ ಜಾನ್ವರಿ ಹತ್ತತ್ರಕ್ಕೆ ಸಿಗುತ್ತೆ. ಅದನ್ನು ಹೂವನ್ನು ಮುರಿದು ಮುಂದ್ಗಡೆ ಕೊನೆಗಳನ್ನ ಮುರಿದ್ಬಿಟ್ಟು ಒಣಗ್ಸೋಕ್ಕೆ ಇಟ್ಕೊಳ್ತೀವಿ. ಅದು ಹೂವಿನ ಸಮೇತನೇ ಒಣಗುತ್ತೆ. ಒಣಗಿಬಿಟ್ಟು ಅದ್ರದ್ದು ಹೂವಿನ ಎಸಳೆಲ್ಲ ಹಾರೋಗುತ್ತೆ, ಬೀಜ ಮಾತ್ರ ಉಳ್ಕೊಳ್ಳುತ್ತೆ. ಅದನ್ನು ಚೆಂದ ಬಡಿದ್ಬಿಟ್ಟು ಬೀಜನ ಈ ಥರ ಕ್ಲೀನ್ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ತೀವಿ. ನಮಗೆ ಏನೇ ಪ್ರಾಬ್ಲಮ್ ಆದಾಗ, ಬೇಕು ಅನ್ನಿಸ್ದಾಗ ಈ ಥರ ಕಾಫಿ ಮಾಡ್ಕೊಂಡು ಕುಡಿತೀವಿ. ಇಲ್ಲ ಅಂತಂದರೆ ಈ ಥರ ಡೈರೆಕ್ಟಾಗಿ ಅಪ್ಲೈನೂ ಮಾಡ್ಕೊಳ್ತೀವಿ ಜಜ್ಜಿಬಿಟ್ಟು. ಬಾಣಂತಿಯರಿಗೂ ಕೂಡ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಹೇಳಿದ್ನಲ್ವ ನಾನು. ಬಾಣಂತಿ ಮೈಯಲ್ಲಂತೂ ನಂಜು ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಅಜ್ಜಿಯವರೆಲ್ಲ ಕಾಲದಲ್ಲಂತೂ ಬಾಣಂತನ ಹೀಗೆ ಇರ್ತಾಯಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದೇ ಥರದ ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.